ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಅನ್ನುವ ಅಂಶವನ್ನ ಇಟ್ಟುಕೊಂಡು ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ, ಎರಡು ರೀತಿಯ ಪುರುಷರು, ಎರಡು ರೀತಿಯ ಪ್ರಕೃತಿಯನ್ನ ಯಾರು ಅರ್ಥ ಮಾಡಿಕೊಂಡು ತತ್ತದ್ಗುಣೈ ಸಮ್ಯಕ್ ಜ್ಞಾತ್ವ, ತುಂಬಾ ಚೆನ್ನಾಗಿರುವ ಮಾತು. ಪರಮ ಪುರುಷನಾದ ಪರಮಾತ್ಮನನ್ನ ಗುಣಭರಿತ ಅಂತ ಚಿಂತಿಸುವುದು, ಜೀವಾತ್ಮನನ್ನ ಅವನ ಅನುಯಾಯಿಯಾಗಿ ದಾಸನಾಗಿ ಅಲ್ಪಗುಣಕನಾಗಿದ್ರು ಕೂಡ ಅವನ ಸೇವೆಗೆ ತಾನು ಸೃಷ್ಟಿಯಾಗಿದ್ದು ಅವನಿಂದಲೇ ಅಂತ ಭಾವಿಸುವಂಥದ್ದು. ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಅಂತ ಎರಡನ್ನು ಇಟ್ಟುಕೊಂಡಾಗ ಚೇತನ ಪ್ರಕೃತಿಯ ನಿಯಾಮಕಳಾಗಿರುವಂತಹ ಲಕ್ಷ್ಮೀದೇವಿಯ ಅಸಾಧಾರಣ ನಿತ್ಯ ಮುಕ್ತತ್ವವನ್ನ ಚಿಂತಿಸಿ, ಜಡ ಪ್ರಕೃತಿಯ ಪ್ರಭಾವದಿಂದ ಚೇತನ ಪ್ರಕೃತಿಯ ಮೇಲೆ ಬೀರುವ ವೈವಿಧ್ಯಗಳನ್ನ, ಅಂದ್ರೆ ಈಗ ಚೇತನ ಪ್ರಕೃತಿ ಅಂದ್ರೆ ಪರಮಚೇತನಳಾಗಿ ಲಕ್ಷ್ಮಿ ಇರ್ತಾರೆ. ಇನ್ನು ಚೇತನ ಪ್ರಕೃತಿ ಅಂತಂದ್ರೆ ಜೀವರಾಶಿಗಳು. ಜೀವರಾಶಿಗಳಿಗೆ ಜಡರಾಶಿ ಅನ್ನೋದು ಜೊತೆಯಾದಾಗ ಪ್ರಪಂಚ ಅನ್ನೋದು ನಿರ್ಮಾಣ ಆಗುತ್ತೆ. ಇಬ್ಬರ ಅಂಕೆಯಲ್ಲಿ, ತಂದೆ ತಾಯಿಗಳಾಗಿ ಲಕ್ಷ್ಮೀನಾರಾಯಣರ ಅಂಕೆಯಲ್ಲಿ ಈ ಜಗತ್ತು ನಡೆಯುತ್ತೆ. ಅವಳ ಅಸಾಧಾರಣವಾದಂತಹ ಶಕ್ತಿಯಿಂದ ಈ ಜಗತ್ತಿನಲ್ಲಿ ಅನೇಕ ರೀತಿಯ ಅಭಿವ್ಯಕ್ತಿಗಳು ಉಂಟಾಗುತ್ತೆ. ಇದನ್ನ ಸರಿಯಾಗಿ ಯಾರು ತಿಳಿತಾನೋ ಅವನು ವರ್ತಮಾನೋಪಿ, ಇಲ್ಲಿ ಈ ಜಗತ್ತಿನ ಮಧ್ಯದಲ್ಲಿದ್ರು ಕೂಡ ಇದನ್ನು ತಿಳ್ಕೊಂಡಿದ್ದ ಅಂತಂದ್ರೆ ನಸಭೂಯೋಭಿ ಜಾಯತೆ, ಮತ್ತೆ ಹುಟ್ಟಿ ಬರಲ್ಲ. ಈಗ ಅದನ್ನು ತಿಳ್ಕೊಂಡ ಮೇಲೂ ಇರ್ತಾನೆ, ಅವನಿಗೆ ಕಷ್ಟಗಳು ಆಗ್ಬೋದು, ನಷ್ಟಗಳು ಆಗ್ಬೋದು, ಏನೇನೋ ಆಗ್ಬೋದು, ಆದ್ರೆ ಅವನಿಗೆ ಜೀವನದಲ್ಲಿ ಯಾವುದೇ ರೀತಿಯಾದ ವೈಧರ್ಮ್ಯ ಉಂಟಾಗುವುದಿಲ್ಲ ಅನ್ನೋದನ್ನ ಇಷ್ಟನ್ನ ನಾವು ಹಿಂದೆ ನೋಡಿದ್ವಿ. ಮುಂದೆ ಈ 24ನೇ ಶ್ಲೋಕದ ಅವಾಂತರ ತತ್ವದ ಬಗ್ಗೆ ಮಾತಾಡ್ತಾ ಭಾಷ್ಯದಲ್ಲಿ ಬಂದ ಮಾತು ನೈತದ್ವಿರುದ್ಧ ಯುಕ್ತಯ ಪ್ರಜಾಪತಿರುವಾಚ ಅಂತ ನಾವು ನೋಡಿದ್ವಿ. ತದ್ವಿರುದ್ಧಂಚ ಜೀವಸಾಮ್ಯ, ಜೀವಸಾಮ್ಯವನ್ನ ಹೇಳುವುದು ಕೂಡ ಈ ಪರಮಾತ್ಮನ ಪರತತ್ವ ಪರೋತ್ಕರ್ಷವನ್ನ ಹೇಳಲಿಕ್ಕೆ ವಿರುದ್ಧವಾದದ್ದು. ಅಂದ್ರೆ ಆ ಉತ್ಕರ್ಷ ಧರ್ಮಕ್ಕೆ ಸಾಮ್ಯ ಅನ್ನುವುದು ವಿರುದ್ಧ ಗುಣ. ದೇವರಿಗೂ ಜೀವನಿಗೂ ಸಮಾನವಾದಂತಹ ಅಭಿವ್ಯಕ್ತಿ, ಇಬ್ರು ಒಂದೇ ರೀತಿ ಅಭಿವ್ಯಕ್ತರಾಗ್ತಾರೆ ಅಂತ ಭಾವಿಸುವಂಥದ್ದು ಅತ್ಯಂತ ಅಸಂಗತವಾದ ಸಂಗತಿ. ಅದು ಅಸಾಧ್ಯ. ಯಾಕೆಂದ್ರೆ ನಿರಂಜನ ಪರಮಂ ಸಾಮ್ಯಂ ಪೈತಿ ಅಂತ ಈ ವೇದ ಮಂತ್ರವನ್ನ ಆಧಾರವಾಗಿಟ್ಟುಕೊಂಡು ಪರಮ ಸಾಮ್ಯವನ್ನ ಹೇಳುವಂತಹ ಒಂದು ಪರಂಪರೆನೂ ಈ ಪ್ರಪಂಚದಲ್ಲಿ ಇದೆ. ಆಭಾಸ ಏವಚ, ಇದಕ್ಕೆ ಸೂತ್ರದಲ್ಲೇ ಆಚಾರ್ಯರು ಅಂದ್ರೆ ವೇದವ್ಯಾಸರು ಅದರ ವೈರುಧ್ಯವನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದಾರೆ. ಅಂದ್ರೆ ಅದಾಗುದಿಲ್ಲ ಅನ್ನೋದನ್ನ. ಅಂದ್ರೆ ಜೀವ ಪರಮಾತ್ಮನ ಆಭಾಸ ಏವ. ಆಭಾಸ ಏವ ಅಂದ್ರೆ ಅದು ಪ್ರತಿಬಿಂಬ ಅಂತ. ಅದು ಎಂದಿಗೂ ಕೂಡ ಮೂಲ ತತ್ವದಷ್ಟು ಪರ್ಫೆಕ್ಟ್ ಆಗಲಿಕ್ಕೆ, ಈಗ ಬಿಂಬದ ಎದುರುಗಡೆ ಇರುವ ಪ್ರತಿಬಿಂಬಕ್ಕೆ ಎಡ ಬಲ ಆಗಿರುತ್ತೆ, ಮಬ್ಬಾಗಿರುತ್ತೆ, ಹಿಂದಿನ ಭಾಗ ಕಾಣುವುದಿಲ್ಲ, ಅದು ಒಂದ್ ಸೈಡ್ ಮಾತ್ರ ಕಾಣುತ್ತೆ. ಹೀಗೆ ಅನೇಕ ರೀತಿಯ ಮಿತಿಗಳಿವೆ. ಈ ಮಿತಿ ಅನ್ನೋದು ಸಾಮ್ಯಕ್ಕೆ ಪರಸ್ಪರ ವಿರುದ್ಧವಾದದ್ದು. ಜನಮೇಜಯ ಉವಾಚ, ಇದೇ ಮಾತನ್ನ ಮೋಕ್ಷ ಧರ್ಮದಲ್ಲಿ ನಿರೂಪಣೆ ಮಾಡ್ತಾ, ಬಹವಃ ಪುರುಷಾಹ ಬ್ರಹ್ಮನ್ ಕುತಾಹೋ ಏಕೈವತು ಕೋಹ್ಯತ್ರ ಪುರುಷ ಶ್ರೇಷ್ಠ ತಂ ಭವಾನ್ ವಕ್ತುಮರ್ಹತಿ. ಒಂದು ಸುಂದರವಾದ ಪ್ರಶ್ನೆ, ಅದಕ್ಕೆ ಸುಂದರವಾದ ಉತ್ತರವನ್ನ ಮೋಕ್ಷ ಧರ್ಮದಲ್ಲಿ ಮಹಾಭಾರತದ ಉಪಭಾಗದಲ್ಲಿ ಇದನ್ನ ನಿರೂಪಣೆ ಮಾಡಿದ್ದಿದೆ. ವೈಶಂಪಾಯನರು ಹೇಳ್ತಾರೆ, ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಹೇ ಕುರುಕುಲೋದ್ವಹ, ನೈತದಿಚ್ಛಂತಿ, ನೀವು ಅಲ್ಲೇ ಇದ್ದೀರಿ, ಕರೆಕ್ಟ್ ಇದ್ದೀರಿ. ಅದಲ್ಲ, ಮೇಲೆ ಅದೇ ಕೊನೆಯ ಪ್ಯಾರದಲ್ಲೇ ಇದೆ. ನಿನ್ನೆ ಎಲ್ಲಿಂದ ಓದಿದ್ವಿ? ಅಲ್ಲೇ ಇದೆ. ಕರೆಕ್ಟ್. ಮೇಲಿನ ಭಾಷ್ಯದಲ್ಲಿ
ಮಧ್ಯದಲ್ಲಿ ಒಂದು ಲೈನ್ ಇದೆಯಲ್ಲ, ಅದರ 3ನೇ ಲೈನ್ ಅಲ್ಲಿ ಇದೆ. ಜನಮೇಜಯ ಉವಾಚ ಬಹವಃ ಪುರುಷ ಬ್ರಹ್ಮನ್ ಮುತಾಹೋ ಏಕ ಏವತು ಕೋಹ್ಯತ್ರ ಪುರುಷ ಶ್ರೇಷ್ಠ ತಂ ಭವಾನ್ ವಕ್ತುಮರ್ಹತಿ. ಕೋಹ್ಯತ್ರ ಪುರುಷ ಶ್ರೇಷ್ಠ, ಈ ಜಗತ್ತಿನಲ್ಲಿ ಒಬ್ಬನೇ ದೇವರಿರುವುದೋ ಬಹಳ ಜನ ಇದ್ದಾರೋ. ಒಬ್ನೇ ಇರುವುದು ಅಂತ ಆದ್ರೆ ಮತ್ತೆ ಪ್ರಶ್ನೆ ಇಲ್ಲ, ಅದ್ರ ಶ್ರೇಷ್ಠ ಕನಿಷ್ಠ ಅನ್ನೋ ಮಾತಿಗೆಲ್ಲ ಅರ್ಥವೇ ಇಲ್ಲ. ಒಬ್ನೇ ಇರುದು, ಒಬ್ಬನಲ್ಲೇ ಶ್ರೇಷ್ಠತೆಯನ್ನು ಗುರುತಿಸಿದೆ. ನಮ್ ಕ್ಲಾಸಲ್ಲಿ ಒಬ್ಬನೇ ಪರೀಕ್ಷೆಗೆ ಬರ್ದಿದ್ದ, ಅವನೇ ಫಸ್ಟು ಅಂದ್ರೆ ನಗ್ತಾರೆ. ಆಯ್ತಪ್ಪ, ಒಂದೇ ಬಂದ್ಮೇಲೆ ಫಸ್ಟ್ ಅಂತ ಏನ್ ಹೇಳೋದು? ಅವನೊಬ್ಬನೇ ಬರದ್ಮೇಲೆ ಫಸ್ಟ್ ಅವನೇ, ಅದನ್ನ ಹೇಳ್ಬೇಕಾದ ಅಗತ್ಯವೇ ಇಲ್ಲ. ಮತ್ತೆ ಅದು ಫಸ್ಟ್ ಅಂತ ನೀವು ಹೇಳದೇ ಇದ್ರು ಅಥವಾ ಹೇಳಿದ್ರು ಏನು ವ್ಯತ್ಯಾಸ ಇಲ್ಲ. ಆದ್ರಿಂದಾಗಿ ಶಾಸ್ತ್ರಗಳಲ್ಲಿ ಶ್ರೇಷ್ಠ ಅನ್ನುವ ಅಭಿಪ್ರಾಯಕ್ಕೆ ಏನು ಅವಕಾಶ ಇರಲಿಲ್ಲ. ಅದಕ್ಕೆ ಅವನು ಕೇಳುದು, ಬಹವಹ ಒಂದು ವೇಳೆ ಆಗಿದ್ರೆ ಆಗ ಒಬ್ಬ ಶ್ರೇಷ್ಠ ಅಂತ ಇರ್ತಾನಲ್ವಾ, ತಂ ಭವಾನ್ ವಕ್ತುಮರ್ಹತಿ, ಅದನ್ನು ನೀನು ಹೇಳಲಿಕ್ಕೆ ನನಗೆ ಅನುವು ಮಾಡಿ ಕೊಡ್ಬೇಕು. ವೈಶಂಪಾಯನ ಉವಾಚ, ಆಗ ವೈಶಂಪಾಯನರು ಹೇಳಿದ ಮಾತು, ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಏ ಕುರುಕುಲೋದ್ವಹ ಅಂತ ಜನಮೇಜಯನನ್ನ ಕರೆದು ಅತ್ಯಂತ ಗೌರವದಿಂದ ಶಬ್ದ ಹೇಳಿದ್ದು. ಈ ಕುರುಕುಲವನ್ನ ಎತ್ತುವವನು, ಈ ಕುರುಕುಲದ ಜ್ಞಾನವನ್ನ ಲೋಕಕ್ಕೆ, ಯಾಕಂದ್ರೆ ಇವತ್ತು ನಮಗೆ ಇಷ್ಟು ಜ್ಞಾನ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಒಂದು ಕಡೆಯಿಂದ ಪರೀಕ್ಷಿತ, ಇನ್ನೊಂದು ಕಡೆಯಿಂದ ಜನಮೇಜಯ. ನಾವು ಅಷ್ಟು ದೊಡ್ಡ ಅಂದ್ರೆ ಯಾರ ಹೆಸರು ಉಳಿಯತ್ತೆ ಗಮನಿಸಿ. ಲೋಕದಲ್ಲಿ ಜ್ಞಾನನ್ನ, ಅವನು ವಸ್ತುತಃ ಕ್ಷತ್ರಿಯ, ಆದ್ರೂ ಜ್ಞಾನಕ್ಕಾಗಿ ಬದುಕನ್ನ ತವೆಸಿದ ಅನ್ನುವ ಕಾರಣಕ್ಕಾಗಿ ಅವನ ಹೆಸರು ಉಳಿಯಿತು. ಅಂದ್ರೆ ಇದು ಒಂದೇ ದಾರಿ ಅಲ್ಲ, ಇನ್ನೂ ಕೆಲವು ದಾರಿಗಳಿವೆ. ಅಂದ್ರೆ ಅದು ನಿಸ್ಪೃಹವಾಗಿರ್ಬೇಕು, ಪರಮಾತ್ಮನ ಪ್ರೀತಿಗಾಗಿ ಇರಬೇಕು, ಆವಾಗ ಅದು ಉಳಿಯತ್ತೆ. ಹಾಗಾಗಿ ನೈತಜಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಜನಮೇಜಯ ಹೇಳ್ತಾನೆ, ಯಾರು ವೈಶಂಪಾಯನರು ಹೇಳ್ತಾರೆ, ಜನಮೇಜಯ ಒಬ್ಬನೇ ಪುರುಷ ಅನ್ನೋದನ್ನ ಶಾಸ್ತ್ರಗಳು ಒಪ್ಪಲ್ಲ. ನೈತದಿಚ್ಛಂತಿ ಜ್ಞಾನಿನಃ ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿರುಚ್ಯತೆ. ಆದ್ರೆ ಒಬ್ಬನೇ ಇದ್ದಾನೆ ಅನ್ನೋದು ಯಾವುದಕ್ಕೆ ವಿಶೇಷ ಅಂತಂದ್ರೆ, ಅನೇಕ ಜನ ಜೀವರಾಶಿಗಳಿಗೆ ಮೂಲ ಕಾರಣ ಒಬ್ಬನೇ ಅಂತ ಶಾಸ್ತ್ರ ಒಪ್ಪುತ್ತೆ. ಇರುವುದೇ ಒಬ್ಬನು ಅಂತ ಒಪ್ಪುದಿಲ್ಲ, ಒಬ್ಬನೇ ಇರುವುದು ಅಂತ ಒಪ್ಪತ್ತೆ, ಎಲ್ಲದಕ್ಕೂ ಕಾರಣವನ್ನಾಗಿ ಒಪ್ಪುತ್ತೆ. ಯಥೈಕಾ ಯೋನಿರುಚ್ಯತೆ, ಎಲ್ಲದಕ್ಕೂ ಮೂಲ ಕಾರಣ ಬಹೂನಾಂ ಪುರುಷಾಣಾಂ. ಜಗತ್ತಿನಲ್ಲಿ ಅನೇಕ ಜನ ಪುರುಷರಿದ್ದಾರೆ, ಅವರಲ್ಲಿ ನಾಯಕನಾಗಿ ಪರಮಾತ್ಮ ಒಬ್ಬನೇ ಇದ್ದಾನೆ. ತಥಾತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಅಂತಹ ಪರಮ ಪುರುಷನಾದ ವಿಶ್ವ ಅನ್ನುವ ಹೆಸರಿನ ಭಗವಂತನನ್ನು ಆಖ್ಯಾಸ್ಯಾಮಿ ಗುಣಾಧಿಕಂ, ಎಲ್ಲ ಗುಣಗಳಿಗೂ ಒಡೆಯನಾದ, ಎಲ್ಲ ಗುಣಗಳನ್ನು ಮೀರಿ ನಿಂತಹ ಪರಮಾತ್ಮನನ್ನು ನಾನು ನಿನಗೆ ಪರಿಚಯಿಸ್ತೇನೆ ಅಂತ ಇಷ್ಟು ಸ್ಪಷ್ಟವಾಗಿ ಜೀವ ವೈವಿಧ್ಯವನ್ನ ಮತ್ತು ಜೀವ ರಾಶಿಗಳಿಗೆ ಮೂಲ ಕಾರಣವನ್ನ, ನಾಯಕನನ್ನ ಚಿಂತಿಸಿದ್ದಾರೆ. ಅದರಿಂದಾಗಿ ಪುರುಷ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡಿದ್ರೆ ಅದು ಎರಡು ರೀತಿಯಾದ ಪುರುಷ ಅಂತ ಗೊತ್ತಾಗುತ್ತೆ. ಒಬ್ಬ ಗುಣಾಧಿಕನಾದ ಪುರುಷ, ಇನ್ನು ಗುಣ ನ್ಯೂನರಾದ ಪುರುಷರು. ಅದನ್ನು ಎರಡು ವಿಭಾಗಗಳಲ್ಲಿ ತಗೊಳ್ಬೇಕು ಅಂತ ಗೊತ್ತಾಯ್ತು. ಒಬ್ಬ ಜಗತ್ತಿಗೆ ಮೂಲ ಕಾರಣ ಯೋನಿ, ಇನ್ನೆಲ್ಲ ಕಾರ್ಯಭಾವಗಳು. ಹಾಗಾಗಿ ಕಾರ್ಯಪುರುಷರು ಮತ್ತು ಕಾರಣ ಪುರುಷರು ಅಂತ ಹೀಗೆ ವಿಭಾಗ ಮಾಡಿದಾಗ ಕಾರಣ ಪುರುಷರು ಅಂತ ಬಹಳ ಜನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಮೂಲಕ್ಕೆ ಬಂದಾಗ. ಆಮೇಲೆ ಅವರು ತಮ್ಮ ಕೆಳಗಿನ ವರ್ಗಕ್ಕೆ ಕಾರಣರಾಗಿರ್ತಾರೆ. ಅಂದ್ರೆ ಪರಮ ಮುಖ್ಯ ಕಾರಣ ಅನ್ನುವಂಥದ್ದು ಒಬ್ಬನಿಗೆ ಕೂಡುವಂಥದ್ದು. ಯಥೈಕಾ, ಒಬ್ಬನೇ ಒಬ್ಬ. ತಥಾತು, ಆ ಯಾರು ಕಾರಣ ಪುರುಷ, ಮೂಲ ವ್ಯಕ್ತಿ ಅಂದ್ರೆ ವಿಶ್ವ ಅನ್ನುವ ಹೆಸರು, ಅದನ್ನೇ ನಾನು ನಿನಗೆ ಮುಂದೆ ಹೇಳ್ತೇನೆ ಅಂತ ಮೋಕ್ಷ ಧರ್ಮದಲ್ಲಿ ಬಂದ ಮಾತು. ಅಂದ್ರೆ ಯಾಕೆ ನಿಮಗೆ ವೇದಕ್ಕೆ ಇಷ್ಟು ವ್ಯಾಖ್ಯಾನ ಕೊಡ್ಲಿಕ್ಕೆ ಮಹಾಭಾರತ, ರಾಮಾಯಣ, ಪುರಾಣಗಳು ಬೇಕಾಗ್ತವೆ ಅಂದ್ರೆ ಈ ಕಾರಣಕ್ಕೆ. ಅಂದ್ರೆ ಇಷ್ಟು ಸ್ಪಷ್ಟವಾಗಿ ನಮಗೆ ವೇದಗಳಲ್ಲಿ ಗೊತ್ತೇ ಆಗಲ್ಲ. ವೇದಗಳಲ್ಲಿ ಎಲ್ಲವೂ ಇಂಡೈರೆಕ್ಟ್ ಸ್ಪೀಚ್. ಸ್ಪಷ್ಟ ಸಿಗುವಂತದ್ದು ಈಗ ಆಚಾರ್ಯರು ಕೊಟ್ಟಿರುವಂತಹ ಅವಾಚ್ಯೋತ್ಕರ್ಷೆ ಮಹತ್ವ ಸರ್ವವಾಚ ಅಂತಹ ಮಾತುಗಳು ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಅಂತಹ ಮಾತುಗಳೆಲ್ಲ ಡಿಲೀಟ್ ಆಗ್ಬಿಟ್ಟಿವೆ, ಅಥವಾ ಅದನ್ನ ಅಧ್ಯಯನ ಮಾಡುವ ಪರಂಪರೆಯಲ್ಲಿ ಬಿಟ್ಟು ಹೋಗಿದೆ. ಹುಡುಕಿದ್ರೆ ಈಗಲೂ ಸಿಗುತ್ತೆ ಸಂವಾದಿಯಾದ ಮಾತುಗಳು. ಆಚಾರ್ಯರು ಬಹುಶಃ ಹೆಚ್ಚು
ಆ ನಾವು ಎಲ್ಲಿ ಕಣ್ಣು ಹಾಯಿಸ್ಬೇಕು, ಕಳ್ಕೊಳ್ತಾ ಇದ್ದೀವಿ ಅನ್ನೋದ್ರ ಕಡೆ ಗಮನ ಕೊಡ್ಲಿಕ್ಕೋಸ್ಕರ ಹಾಗೆ ಮಾಡ್ತಾರೆ. ನಾವು ಸಮಗ್ರ ವೇದವನ್ನ ಗಮನಿಸಿದ್ರೆ ಒಂದಲ್ಲ ಒಂದು ಮಾತು ಈ ತರಕ್ಕೆ ಪೂರಕವಾಗಿ ಸಿಗುತ್ತೆ. ಆದ್ರೆ ಇಷ್ಟು ಸ್ಪಷ್ಟವಾಗಿ ಸಿಗುವುದು ಭಾರತದಲ್ಲೇ. ಅದನ್ನಾಗಿ ಭಾರತ ನಮ್ಮ ಅಧ್ಯಯನದ ಅತ್ಯಂತ ಪ್ರಧಾನವಾದ ಅಂಶ ಆಗಿರ್ಬೇಕು. ಯಾಕೆ ಅಂದ್ರೆ ಇಂಥ ಅನೇಕ ಪ್ರಮೇಯಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದ್ರಲ್ಲಿ ಡೌಟೇ ಇಲ್ಲ. ಇದ್ರಲ್ಲಿ ಏನಾದ್ರೂ ಸಂದೇಹ ಪಟ್ಟು ಬೇರೆ ಅರ್ಥ ಮಾಡ್ಲಿಕ್ಕೆ ಆಗುವಂತದ್ದಿದ್ಯಾ? ಅದಕ್ಕೆ ಅವ್ರು ಇದನ್ನೆಲ್ಲ ಸುಳ್ಳು ಅಂತ ಹೇಳುದು. ಅದಕ್ಕೆ ಇದೆಲ್ಲ ಅಡುಗುಲಜ್ಜಿ ಕಥೆ, ಇದೆಲ್ಲ ಒಪ್ಪಬೇಕಾಗಿಲ್ಲ ಅಂತ ನಾವು ಭಾರತೀಯ ಸಂಸ್ಕೃತಿಯ ನೇತಾರರು ಅಂತ ಹೇಳಿಕೊಳ್ಳುವ ಮಂದಿ ಇದನ್ನ ನಿರಾಕರಿಸಿದ್ರಿಂದ ಎಷ್ಟು ಸತ್ಯಗಳು ಮುಚ್ಚಿ ಹೋದ್ವು ಅನ್ನೋದು ನಮ್ಗೆ ಇವತ್ತು ಗೊತ್ತಿಲ್ಲ. ಅದರಿಂದಾಗಿ ಇದು ನಮಗೆ ಅಧ್ಯಯನಕ್ಕೆ ಬರಬೇಕಾದ ಮುಖ್ಯ ಗ್ರಂಥಗಳು ಅನ್ನುವ ದೃಷ್ಟಿಯಿಂದ ಆಚಾರ್ಯರು ಅದಕ್ಕೋಸ್ಕರನೇ ಜಯೋಪಜೀವಿ. ತುಂಬಾ ಕಡೆ ಜಯೋಪಜೀವಿ ಅಂತಂದ್ರೆ ಯಾರು ಭಾರತವನ್ನ ಆಶ್ರಯಿಸಿ ಬದುಕ್ತಾ ಇದ್ದಾನೋ ಅವನು ಶಾಸ್ತ್ರಗಳನ್ನು ಎಲ್ಲವನ್ನು ಓದಿದ್ದಕ್ಕಿಂತ ಹೆಚ್ಚು ಉತ್ತಮ ಅಂತ ಹೇಳ್ತಾರೆ. ಶಾಸ್ತ್ರಗಳನ್ನು ಓದಿಯೂ ಅವನು ಮಹಾಭಾರತ ಓದಿಲ್ಲ ಅಂದ್ರೆ ಅವನು ವೇಸ್ಟ್. ಒಂದು ವೇಳೆ ಅವನ ಅಕಸ್ಮಾತ್ ಅದ್ಯಾವುದು ಓದ್ಲಿಕ್ಕೆ ಆಗದೆ ಇದ್ರು ಭಾರತವನ್ನು ಚೆನ್ನಾಗಿ ಅಧ್ಯಯನ ಮಾಡಿದಾನೆ ಅಂದ್ರೆ ಅವನಿಗೆ ಏನು ಓದಬೇಕಿತ್ತು ಅದನ್ನ ಓದಿದ್ರ ಫಲ ಸಿಗುತ್ತೆ. ಅದನ್ನಾಗಿ ಅವನು ಭಗವಂತನಿಗೆ ಅತ್ಯಂತ ಪ್ರಿಯ ಅನ್ನುವ ಮಾತುಗಳು ಇದೇ ಪುರಾಣಗಳಲ್ಲಿ ವೇದವ್ಯಾಸರೇ ಸ್ಪಷ್ಟವಾಗಿ ಹೇಳಿ. ಹಾಗಂತೇಳಿ ಶಾಸ್ತ್ರ ಓದಬಾರದು ಅಂತ ಹೇಳಿದ್ದಲ್ಲ, ಅಥವಾ ಅದನ್ನು ಓದುವವರ ಬಗ್ಗೆ ನಮಗೆ ಕಡಿಮೆ ಭಾವನೆ ಇರಬೇಕು ಅಂತಲ್ಲ. ನಮಗೆ ಅಧ್ಯಯನದಲ್ಲಿ ಮಹಾಭಾರತವನ್ನ ರೂಢಿಸಿಕೊಳ್ಳೇಬೇಕು ಅನ್ನುವುದು ಒತ್ತು ಕೊಡಬೇಕಾದ ಸಂಗತಿ. ಸರಿ, ಈಗ ಇಲ್ಲಿಗೆ ನಾವು ಒಂದು ರೀತಿಯಲ್ಲಿ 24ನೇ ಶ್ಲೋಕಕ್ಕೆ ಆಚಾರ್ಯರು ಕೊಟ್ಟ ಭಾಷ್ಯದ ಮುಖವನ್ನ ನಾವು ಆ ಪುಟದಲ್ಲಿ ಗಮನಿಸಿದ್ದಾಯ್ತು. ಇದರ ಮುಂದಿನ ಪುಟದಲ್ಲಿ ಹೋಗ್ಬೇಕೀಗ ನಾವು ಭಾಷ್ಯದಲ್ಲೇ. ನಚೈತತ್ ಸರ್ವಂ ಸ್ವಪ್ನೇಂದ್ರ ಜಾಲವತ್, ಮುಂದಿನ ಪುಟದಲ್ಲಿ ಮೇಲೆ ಇದೆ, ಅಲ್ಲೇ ನಚೈತತ್ ಸರ್ವಂ ಸ್ವಪ್ನೇಂದ್ರ ಜಾಲವತ್. ಈ ಜಗತ್ತು ಅನ್ನೋದು ಸ್ವಪ್ನ ಅಥವಾ ಇಂದ್ರಜಾಲದಂತೆ ಅಲ್ಲ. ಬಹಳ ಜನ ಏನ್ ಹೇಳುದು ಅಂದ್ರೆ ಒಬ್ಬನೇ ಇರುದು, ಉಳಿದಿದ್ದೆಲ್ಲ ಅವನ ಕಲ್ಪನೆ, ಕನಸಿನಲ್ಲಿ ಬಿದ್ದ ಹಾಗೆ ಏಳುವಾಗ ಏನಿರುವುದಿಲ್ಲ ಹೇಗೋ ಹಾಗೆ, ಅಥವಾ ಇಂದ್ರಜಾಲದಂತೆ ಅವನು ಮ್ಯಾಜಿಕ್ ಮಾಡುವಾಗ ಎಲ್ಲವೂ ಕಾಣಿಸ್ತಾ ಇರುತ್ತೆ. ಅವನು ತನ್ನ ಮ್ಯಾಜಿಕ್ ಕಾರ್ಯಕ್ರಮ ಮುಗಿಸಿದಾಗ ಎಲ್ಲವೂ ಕೂಡ ನಾಪತ್ತೆ ಆಗುತ್ತೆ. ಹೇಗೋ ಹಾಗೆ ಈ ಜಗತ್ತು ಕೂಡ ಐಂದ್ರಜಾಲಿಕ ವ್ಯಕ್ತಿಯೊಬ್ಬನ ತಾತ್ಕಾಲಿಕ ಸೃಷ್ಟಿಯಂತೆ. ಅದು ನಿಜವಾಗಿ ಇರುವುದಿಲ್ಲ, ಇರುವಂತೆ ಕಾಣುತ್ತೆ, ಸ್ವಪ್ನದಲ್ಲಿ ಹೇಗೋ ಹಾಗೆ ಅಂತ 2 ಉದಾಹರಣೆಗಳ ಮೂಲಕ ಈ ಜಗತ್ತನ್ನು ಯಾವಾಗ್ಲೂ ಕೂಡ ಚಿತ್ರಿಸ್ತಾರೆ. ಆದ್ರೆ ಇದಕ್ಕೇನು ಆಧಾರ ಇಲ್ಲ. ಇದು ಕೇವಲ ಉದಾಹರಣೆಗಳ ಮೂಲಕ ಸಮರ್ಥಿಸಬಹುದು. ನಾವು ಬಹಳ ತಪ್ಪುದು ಎಲ್ಲಿ ಅಂತಂದ್ರೆ, ಉದಾಹರಣೆಗಳನ್ನ ಕೊಟ್ಟು ಅನೇಕ ವಿಷಯಗಳನ್ನ ಪ್ರಸ್ತಾವ ಮಾಡುವಾಗ ಈ ಉದಾಹರಣೆಯಿಂದ ಏನಾದ್ರೂ ಸಾಧಿಸಿದ್ದಕ್ಕೆ ಶಾಸ್ತ್ರೀಯವಾಗಿ ಹಿನ್ನೆಲೆ ಇದೆಯಾ? ಉದಾಹರಣೆಗಳಿಂದ ಏನ್ ಬೇಕಾದ್ರೂ ಸಾಧಿಸಬಹುದು. ಅಂದ್ರೆ ಈ ಯುಕ್ತಿಗಳು ನಮ್ಮನ್ನು ಯಾವಾಗ್ಲೂ ದಾರಿ ತಪ್ಪಿಸುತ್ತೆ. ಒಂದು ರೀತಿಯಲ್ಲಿ ನಮ್ಮ ಇವತ್ತಿನ ಅಧ್ಯಯನದ ಮುಖ ಯುಕ್ತಿಯುಕ್ತವಾಗ್ಲಿಕ್ಕೆ ಹೋಗಿ ಅದು ಶಾಸ್ತ್ರದ ನಿಜವಾದ ಬೇಸ್ ಏನು ಅದನ್ನು ಕಳ್ಕೊಂಡು ಬಿಡ್ತಾ ಇದೆ. ಹಾಗಾಗಿ ನಾವು ಅತ್ಯಂತ ಬುದ್ಧಿವಂತರು, ಜ್ಞಾನಿಗಳು, ನಮ್ಮನ್ನು ಯಾರು ಪ್ರಶ್ನಿಸುವವರಿಲ್ಲ ಅಥವಾ ಪ್ರಶ್ನಿಸಬಾರದು, ನಾವು ಒಪ್ಪಿದ್ದನ್ನೇ ಎಲ್ಲರೂ ಒಪ್ಪಬೇಕು ಅನ್ನೋ ಒಂದು ಹಠ ಬೆಳಿಲಿಕ್ಕೆ ಶುರುವಾಗುತ್ತೆ. ಯಾವಾಗ ಆಚಾರ್ಯರು ಕೊಟ್ಟಿರುವಂತಹ ಮೆಥಡಾಲಜಿ ಅಂದ್ರೆ ಒಂದು ಅಧ್ಯಯನದ ಕ್ರಮವನ್ನ ನಾವು ಸರಿಯಾಗಿ ಅರ್ಥೈಸಿಕೊಳ್ತೇವೆ, ಆವಾಗ ನಮ್ಮ ಅನೇಕ ದುರಾಗ್ರಹಗಳು ಬಿಟ್ಟು ಹೋಗ್ತಾರೆ. ನಾವು ಈಗ ಯಾವುದೇ ಒಂದು ವಿಷಯವನ್ನ ಓದ್ಲಿಕ್ಕೆ ಹೋದಾಗ್ಲೂ ನಮ್ಮ ಪೂರ್ವ ಸಿದ್ಧತೆಗಳೊಂದಿಗೆನೇ ನಾವು ಅದನ್ನ ಅರ್ಥ ಮಾಡಿಕೊಳ್ಳಿಕ್ ಹೋಗ್ತೇವೆ. ಗೋವಿಂದಾಚಾರ್ಯರು ಯಾವಾಗ್ಲೂ ಹೇಳ್ತಾ ಇದ್ದ ಮಾತು, ಎಷ್ಟು ಹೇಳ್ತಿದ್ರು ಅಂದ್ರೆ, ನೀವು ನನ್ನ ಹತ್ರ ಬರುವಾಗ ನೀವು ಮೊದಲು ಓದಿದ್ದನ್ನೆಲ್ಲ ಮರ್ತು ಬರಬೇಕು. ನೀವು ಶಾಲೆಯಲ್ಲಿ ಓದಿದ್ದಾಗ್ಲಿ ಅಥವಾ ಗುರುಕುಲದಲ್ಲಿ ಓದಿದ್ದಾಗ್ಲಿ, ಇದೆರಡನ್ನು ಬಿಟ್ರೆ ಮಾತ್ರ ನನ್ನ ಮಾತು ಅರ್ಥ ಆಗುತ್ತೆ ಅಂತ. ನಾವು ಇವತ್ತು ಹೇಗೆ ಓದ್ತಿದ್ದೇವೆ ಅಂದ್ರೆ, ಶಾಸ್ತ್ರ ಓದ್ದವರು ಶಾಸ್ತ್ರದ ಹಿನ್ನೆಲೆಯಲ್ಲಿ ಇಟ್ಕೊಂಡು ಅದರ ಬೆನ್ನು ಹತ್ತಿ ಓದ್ತಾರೆ. ಹೊರಗಡೆಯಿಂದ ಲಾಜಿಕ್ ಪ್ರಕಾರ ಅಥವಾ ಶಾಸ್ತ್ರದ ತಳಹದಿ ಇಲ್ಲದೆ ಹೊರಗಿನ ಅಧ್ಯಯನ ಮಾಡ್ಕೊಂಡು ಬಂದವರು ಅದರ ಹಿನ್ನೆಲೆಯಲ್ಲಿ ಆಚಾರ್ಯರ ಮಾತುಗಳನ್ನ ಗುರುತಿಸ್ಲಿಕ್ಕೆ ಹೋಗ್ತಾರೆ. ಅದರಿಂದಾಗಿ ಯಾರೇ ಆದ್ರೂ ಕೂಡ ನೀವು ಎರಡನ್ನೂ ಬಿಟ್ಟು ಬಂದ್ರೆ ಮಾತ್ರ ನಾನು ನಿಮಗೆ ಹೇಳುವಂತದ್ದು ಅರ್ಥ ಆಗುತ್ತೆ. ಇದು ಬಹುಶಃ ಇವತ್ತಿಗೂ ನಮಗೆ ಮತ್ತೆ ಮತ್ತೆ ಅಂದ್ರೆ ಇದನ್ನ ನಮಗೆ ಹೇಳಿ 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 ಅಭ್ಯಾಸ ಮಾಡಿದ್ರಿಂದ ಈಗ ಗೊತ್ತಾಗ್ತಾ ಇದೆ ಆಚಾರ್ಯ ಯಾಕೆ ಹೇಳ್ತಿದ್ರು ಅಂತ. ಅಂದ್ರೆ ನಾವು ಆಚಾರ್ಯರ ಹತ್ರ ಹೋಗುವಾಗ, ನಾನಂತೂ
ಕೆಲವು ವಿಷಯದಲ್ಲಿ ಎಷ್ಟೋ ಸರ್ತಿ ಫುಲ್ಲು ಖಾಲಿ ಆಗ್ಬಿಡ್ತಿದ್ದೆ. ನಾನು ಏನು ತಲೆಯಲ್ಲಿ, ಯಾಕಂದ್ರೆ ನನಗೆ ಮೊದಲು ಏನು ಹೆಚ್ಚು ಅಧ್ಯಯನದ ವ್ಯಾಪ್ತಿ ಇರಲಿಲ್ಲ. ಅದರಿಂದಾಗಿ ವಿದ್ಯಾಪೀಠದ ಪ್ರಭಾವ ಅಥವಾ ನನ್ನ ಸಂಸ್ಕೃತ ಕಾಲೇಜಿನ ಅಧ್ಯಯನದ ಪ್ರಭಾವ ನನಗೆ ಅಂಥ ಪ್ರಧಾನವಾಗಿ ಕಾಡುತ್ತಿರ್ಲಿಲ್ಲ ಯಾವತ್ತೂ ಕೂಡ. ಯಾಕೆಂದ್ರೆ ಗುರುಕುಲ ಅನ್ನೋದು ಇವತ್ತು ಗುರುಕುಲವಾಗಿ ಇಲ್ಲ, ಶಾಲೆಯಾಗಿಯೇ ಇದೆ. ಹೆಸರು ಮಾತ್ರ ಗುರುಕುಲ ಅಂತ. ಅಲ್ಲೂ ಯಥಾ ಪ್ರಕಾರ ಸಿಲೆಬಸ್ ಅಂತಿದೆ, ಇಷ್ಟೇ ಪಾಠಗಳು ಅಂತಿದೆ. ಅದರಲ್ಲಿ 100 ಪೇಜಲ್ಲಿ 1 ಪೇಜಿನ 2 ಪೇಜಿನ ಪಾಠಗಳಾಗ್ತವೆ. ಅಂದ್ರೆ ನಾನು ಹೇಳಿದ್ದು ಒಂದ್ ಸಬ್ಜೆಕ್ಟಿನ ಪಾಠ ಅಂತ ತಗೊಂಡಾಗ, ಪ್ರತ್ಯೇಕ ಪಾಠ ಅಂತ ತಗೊಂಡಾಗ. ಹಿಂದೆ ಎಲ್ಲ ಅಧ್ಯಯನ ಅಂತಂದ್ರೆ ಯಾವ ಪುಟವನ್ನ ತೆಗೆದ್ರು ಅದಕ್ಕೆ ಶಲಾಕ ಸ್ಪರ್ಧೆ ಇತ್ಯಾದಿಗಳಲ್ಲಿ ಇರ್ತಿದ್ವು. ಅಂದ್ರೆ 100ಕ್ಕೆ 100 ನಾಶವಾಗಿದೆ ಅಂತ ಹೇಳಲ್ಲ, ಆದ್ರೆ ಅದರ ಪ್ರಭಾವ, ಇವತ್ತಿನ ಹೊಸ ಅಧ್ಯಯನದ ಪ್ರಭಾವ ಮಾತ್ರ ತುಂಬಾ ಗಾಢವಾಗಿ ಇದೆ. ಅದರಿಂದಾಗಿ ತಕ್ಷಣದಲ್ಲಿ ನಾವು ಹಳೆಯ ಛಾಪನ್ನ ಹೊಂದುವುದು ಕಷ್ಟ. ಇದು ಹೋಗಿ 70-80 ವರ್ಷದ ಮೇಲೆ ಆಯ್ತು. ಇವತ್ತು ಅದು ಇಲ್ಲದೆ ಇರುವಂತ ಜಾಗಗಳು ಇಲ್ಲ ಅಂತಿಲ್ಲ, ಆದ್ರೆ ಬಹಳ ಕಮ್ಮಿ ಇದೆ. ಆದ್ರೆ ಅದು ಮತ್ತೆ ಚೌಕಟ್ಟಿನಲ್ಲಿ ಚಿಕ್ಕದಾಗ್ಬಿಡುತ್ತೆ, ಹೊರ ಪ್ರಪಂಚದ ಪರಿಚಯ ಇಲ್ಲದೆ ಹೋಗುತ್ತೆ. ಅದರಿಂದಾಗಿ ಅಂದ್ರೆ ಅವ್ರ ಮನೆಯಲ್ಲೇ ಉಳ್ಕೊಂಡು ವಾಸವಾಗುದು ಎಲ್ಲ ಸರಿ, ಅದೆಲ್ಲ ಬೇಕು. ಆದ್ರೆ ಹಿಂದೆ ಹೇಗಿರ್ತಿತ್ತು ಅಂದ್ರೆ ಒಂದು ಗುರುಕುಲದಿಂದ ಇನ್ನೊಂದು ಗುರುಕುಲಕ್ಕೆ ಹೋಗುದು ಅಂತ ಇರ್ತಿತ್ತು. ಈಗ ಶೌನಕರ ಪ್ರಸಂಗಕ್ಕೆ ಬಂದಾಗ, ಅಥರ್ವಣ ಉಪನಿಷತ್ತಿನಲ್ಲಿ ಅವರು ಆಂಗಿರಸ ಋಷಿಗಳು ಅಲ್ಲಿಗೆ ಬಂದಾಗ, ಅವರು ವಸ್ತುತಃ ಬೇರೆ ಕಡೆಯಿಂದ ಆಂಗಿರಸ ಋಷಿಗಳ ಆಶ್ರಮಕ್ಕೆ ಬಂದಾಗ ಆಶ್ಚರ್ಯ ಪಡ್ತಾರೆ. ಇವರು ವಸ್ತುತಃ ಒಂದು ಮಹಾಶಾಲಹ, ಅಂದ್ರೆ ಒಂದು ಕುಲಪತಿ, ಒಂದು ಗುರುಕುಲದ ಕುಲಪತಿ. ಅಂಥವ್ರು ನನ್ನ ಹತ್ರ ಬಂದ್ರು ಅಂದಾಗ ತುಂಬಾ ಖುಷಿ ಪಡ್ತಾರೆ. ಅಂದ್ರೆ ಈ ರೀತಿ ಒಂದು ಸೌಜನ್ಯ ಇರ್ತಿತ್ತು. ಹಾಗಾಗಿ ಒಂದು ಕಡೆ ಎಲ್ಲಿ ಆದ್ರೂ ಏನಾದ್ರೂ ಒಂದು ಜ್ಞಾನದ ಕೊಂಡಿ ಮಿಸ್ ಆದ್ರೂ ಕೂಡ ಇನ್ನೊಂದು ಕಡೆ ಅದನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತಿತ್ತು. ಮತ್ತೆ ಎಲ್ಲರೂ ಕೂಡ ಅವರವರಿಗೆ ಸಂಬಂಧಪಟ್ಟ ಬೇರೆ ಬೇರೆ ವರ್ಗದ ಗುರುಕುಲಗಳಿದ್ದದ್ರಿಂದ ಆಯಾ ಗುರುಕುಲಗಳಿಗೆ ಪರಸ್ಪರ ಒಂದು ಸಂಪರ್ಕ ಇರ್ತಿತ್ತು. ಅದು ದೇಶಾದ್ಯಂತ ನಮ್ಮ ಮೂಲ ಜ್ಞಾನದ ಅಸ್ತಿತ್ವವನ್ನು ಉಳಿಸ್ತಿತ್ತು. ಆದ್ರೆ ಯಾವಾಗ ಈ ವೈಧರ್ಮಿಕರ ದಾಳಿ ಇತ್ಯಾದಿಗಳಾದಾಗ ಉಳಿದವರೆಲ್ಲ ತಮ್ಮ ಜ್ಞಾನದ ಪರಂಪರೆಯನ್ನ ಬಿಟ್ರು. ಇವರು ಮಾತ್ರ ಹೇಗೋ ಒಂದು ಜಗ್ಗಿಕೊಂಡು, ಅದು ಕೂಡ ಉತ್ತರ ಭಾರತದಲ್ಲಿ ಇಲ್ಲವೇ ಇಲ್ಲ. ಹೇಳಬೇಕು ಅಂದ್ರೆ ಉತ್ತರ ಭಾರತದಲ್ಲಿ, ಇದು ಉತ್ತರ ಭಾರತದವರೇ ಹೇಳಿದ ಮಾತು, ನೀವು ದಕ್ಷಿಣದವರಾದ್ರೂ ಸ್ವಲ್ಪ ಆದ್ರೂ ಏನಾದ್ರೂ ಒಂಚೂರು ಸಂಸ್ಕೃತಿ, ಸಂಸ್ಕಾರ, ಸಂಸ್ಕೃತ ಅಂತ ಉಳಿಸ್ಕೊಂಡಿದೀವಿ. ನಮಗೆ ಬದುಕುವುದೇ ಕಷ್ಟ ಆಗಿತ್ತು. ಅಂತಹ ಸಂದರ್ಭದಲ್ಲಿ ನಾವು ಇವತ್ತು ನಮ್ಮ ಪ್ರಪಂಚವನ್ನ ಕಳ್ಕೊಂಡು ಸುಮಾರು 500-600 ವರ್ಷ ಮೇಲೆ ಆಗೋಗಿದೆ. ಅಂದ್ರೆ ಅದಕ್ಕಿಂತ ಹಿಂದೆಯೂ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ಎಲ್ಲೋ ಒಂಚೂರು ಎಚ್ಚರ ಆಗ್ಲಿಕ್ಕೆ ಅವಕಾಶ ಇತ್ತು. ಇವತ್ತಂಥದ್ದು ಪೂರ ತಪ್ಪಿ ಹೋಗಿದೆ. ಸಂಸ್ಕೃತವೂ ಚಂದ, ನಿಮ್ದು ಉಚ್ಚಾರಣೆಯೂ ಎಷ್ಟೋ ಸರ್ತಿ ಎಲ್ಲೆಲ್ಲೋ ಆಗುತ್ತೆ. ಅಕ್ಷರಗಳ ಬದಲಾವಣೆಗಳಾಗಿ ಹೋಗಿದೆ, ಪಾಠಗಳ ಬದಲಾವಣೆ ಆಗಿ ಹೋಗಿದೆ. ಪ್ರಿಂಟಿಂಗ್ ಟೆಕ್ನಾಲಜಿ ಬಹಳ ಬೇಗ ಸ್ವೀಕಾರ ಮಾಡಿದ್ರಿಂದ ಅನೇಕ ಅಪಲಾಪಗಳು, ತಪ್ಪು ಚಿಂತನೆಗಳೆಲ್ಲ ನುಗ್ಗಿ ಹೋಗಿವೆ. ಮತ್ತೆ ಆಚರಣೆಗಳಲ್ಲಿ ದೂರವಾಗಿದೆ. ಇದೆಲ್ಲವನ್ನು ಗಮನಿಸಿದ್ರೆ ಆಚಾರ್ಯರು ಎಂಥ ಒಂದು ಪ್ರೆಷಿಯಸ್ ಆದ ಜ್ಞಾನದ ಪರಂಪರೆಯನ್ನ ಹಾಕಿಕೊಟ್ಟಿದ್ದಾರೆ. ಅದನ್ನ ನಾವು ತಿಳ್ಕೊಳ್ಳದೇನೆ ಕೇವಲ ಒಂದು ಯಾವುದೋ ಗ್ರಂಥದ ಉಪನ್ಯಾಸಕ್ಕೆ, ಮಂಗಳಕ್ಕೆ, ಪಾಠಕ್ಕೆ ಇಷ್ಟಕ್ಕೆ ಯೋಚನೆ ಮಾಡಿದ್ರೆ ಬಹುಶಃ ಜ್ಞಾನದ ಪರಂಪರೆಗೆ ಆಚಾರ್ಯರು ಕೊಟ್ಟ ಕೊಡುಗೆಯನ್ನು ನಾವು ಕಳ್ಕೊಳ್ತೇವೆ. ಅದಕ್ಕೋಸ್ಕರ ಆಚಾರ್ಯರ ಮಾತು ಬಹಳ ಸ್ಪಷ್ಟ. ವೈಧರ್ಮ್ಯಾಚನ ಸ್ವಪ್ನಾಧಿವತ್ ಇತಿ ಭಗವದ್ವಚನ. ಆಚಾರ್ಯರು ಕೂಡ ಯಾವತ್ತೂ ಕೂಡ ತನ್ನ ಕಿಸೆಯಿಂದ ಯಾವುದೇ ಹೊಸ ನಾನು ವಿದ್ಯೆಯನ್ನ ನಿಮಗೋಸ್ಕರ, ಇವತ್ತೇನು ಅಂದ್ರೆ ರೈತ ಮತ, ನಮ್ಗೆ ಬೋರ್ಡ್ ಎಲ್ಲ ನೋಡಿ ಆಶ್ಚರ್ಯ, ಎಷ್ಟು ದೊಡ್ಡ ಬೋರ್ಡು, ಏನೇ ಪುಸ್ತಕಗಳ ಮಾರಾಟ. ನನಗೆ ಅರ್ಥ ಆಗ್ಲಿಲ್ಲ. ನಾನು ಕೇಳಿದೆ ಏನಿದು ಅಂತ. ಅವರೆಲ್ಲ ನನ್ನ ಜೊತೆಗಿದ್ದವರು ಹೇಳಿದ್ರು, ಏನೋ ಗೊತ್ತಿಲ್ಲ ನಮಗೂ ಕೂಡ, ಇದೇನೋ ಹೊಸ ಟ್ರೆಂಡ್ ಬೆಳೀತಾ ಇದೆ. ಇವರು ಮೂವರನ್ನು ಕೂಡ ಕರೆಕ್ಟ್, ನಂಗ ಅವ್ರು ಕೊಟ್ಟ ಉತ್ತರ, ಮೂವರನ್ನು ಸೇರಿಸಿಕೊಂಡು ಇದು ಹೊಸ ಚಿಂತನೆ ನಡೆದಿದೆ ಅಂತ ನನಗೆ ಹೇಳಿದ್ರು. ನಾನು ಏನಂದ್ರು, ಮೂರನ್ನು ಒಟ್ಟಿಗೆ ಸೇರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಚಿಂತನೆಯ ದೃಷ್ಟಿಯಿಂದ ಮನಸ್ಸು ಸೇರ್ಬಹುದು, ವ್ಯಕ್ತಿಗಳು ಸೇರ್ಬಹುದು, ಆದ್ರೆ ಅಭಿಪ್ರಾಯಗಳು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಸೇರಬಹುದು ಹೇಗೆ ಅಂತಂದ್ರೆ, ನಮಗೆ ಒಟ್ಟಂತೂ ಆಧಾರ ವೇದ, ಗೀತೆ, ಉಪನಿಷತ್ತು, ಸೂತ್ರಗಳನ್ನು ಎಲ್ಲರೂ ಒಪ್ಪಿಕೊಳ್ತೇವೆ. ಅಂದಮೇಲೆ ನಮ್ಮ ಉದ್ದೇಶ ಜ್ಞಾನದ ಮಥನ. ಆ ಮಥನಕ್ಕಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಒಂದೇ ಮನೆಯಲ್ಲಿ ಎಲ್ಲ ಬಂಧುಗಳು ಬೇರೆ ಬೇರೆ ಆಸಕ್ತಿಗಳಿಂದ ಕೂಡಿದ್ರೂ ಬಂಧುಗಳೇ ಆಗಿ ಹೇಗಿರ್ತಾರೋ
ಹಾಗೆ ನಾವು ಕೂಡ ಈ ವಿಷಯದಲ್ಲಿ ಬಂಧುಗಳಾಗಿರ್ಲಿಕ್ಕೆ ಏನು ತೊಂದರೆ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ಏನಾದ್ರೂ ಹೊಸ ಚಿಂತನೆ ಮಾಡಿರಬಹುದು ಅಂತ ನಾನು ಸುಮ್ಮನೆ ಹೋಯ್ತು ಹೋಯ್ತು ಹೋಯ್ತು. ನಿನ್ನೆ ಯಾವುದೋ ಒಂದು ಇಂಥದ್ದೇ ಒಂದು ದೃಶ್ಯವನ್ನ ಗಮನಿಸಿದಾಗ ನಂಗೆ ಅರ್ಥ ಆಯ್ತು, ಓ ಇದು ತ್ರೈತ ಅಂತಂದ್ರೆ ಮೂವರನ್ನೂ ಇಟ್ಟುಕೊಂಡು ಟಾರ್ಗೆಟ್ ಮಾಡಿದ ಒಂದು ಹೊಸ ತಂತ್ರ. ಇದು ಶಬ್ದ ಬೇಕಲ್ಲ ನಮ್ಗೆ, ದ್ವೈತ ಬೇಕು, ಅದ್ವೈತ ಬೇಕು, ವಿಶಿಷ್ಟಾದ್ವೈತ ಬೇಕು. ತ್ರೈತ ಅಂತಂದ್ರೆ ಎಲ್ಲರನ್ನು ಸೇರಿಸ್ಕೊಂಡು ಏನೋ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಹೋದ್ರೆ ಅದ್ರೊಳಗೆ ಇರುವುದೇ ಬೇರೆ. ಇದು ಇವತ್ತು ಆಚಾರ್ಯರ ಅಧ್ಯಯನದ ಅಗತ್ಯ ಏನು ಅಂತ ಹೇಳಲಿಕ್ಕೆ ನನಗೆ ಮತ್ತೊಂದು ರೀತಿಯ ಮುಖ್ಯ. ಅಂದ್ರೆ ಶಬ್ದ ಬಂದ ತಕ್ಷಣ ನಾವು ಅಟ್ರಾಕ್ಟ್ ಆಗಿ ಬಿಡ್ತೇವೆ. ಇದೇನು ಎಲ್ಲರನ್ನು ಸೇರಿಸ್ಕೊಂಡು, ನಮ್ಗೆಲ್ರಿಗೂ ಇದೆ ಮನ್ಸಲ್ಲಿ, ಎಲ್ರಿಗೂ ಇದೆ ಒಟ್ಟಾಗ್ಬೇಕು, ಸರಿ ಮಾಡ್ಕೊಳ್ಬೇಕು, ವ್ಯವಸ್ಥಿತವಾಗಿ ನಮ್ಮನ್ನ ನಾವು ಸರಿಯಾದ ದಾರಿಯಲ್ಲಿ ಕಂಡುಕೊಳ್ಬೇಕು ಅಂತ. ಆದ್ರೆ ಅದಕ್ಕೊಂದು ಸರಿಯಾದ ಮಾರ್ಗದರ್ಶನ ಇವತ್ತು ಇಲ್ಲದೆ ಹೋಗಿರುವುದರಿಂದ ಬಾಕಿಯವರು ಇದರ ದುರುಪಯೋಗವನ್ನು ಮಾಡಿಕೊಳ್ಳುವುದು ನಾವು ನೋಡ್ತೇವೆ. ವಸ್ತುತಃ ನಮ್ಗೇನ್ ಅನ್ಸುತ್ತೆ ಅಂತಂದ್ರೆ, ಗಲಾಟೆ ಮಾಡೋರು ಜೋರು, ಸಮಾಧಾನದ ಹೇಳೋರು ಸರಿ ಅಂತ ಹೀಗೊಂದು ಭಾವನೆ ಇರುವುದನ್ನ ಸಮಾಜ ಗುರುತಿಸಿದೆ. ಹಾಗಾಗಿ ಆ ಸಮಾಧಾನದ ಜಾಲದಲ್ಲಿ ಬಳಸಿ ಅವನೇ ಶತ್ರುವಾಗಿರುವುದು ನಮ್ಗೆ ಗೊತ್ತಾಗದಂತಹ ರೀತಿಯ ವ್ಯಾಖ್ಯಾನಗಳನ್ನ ನಾವು ಇವತ್ತು ಮತ್ತೆ ಮತ್ತೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಹಾಗಾಗಿ ವೈಧರ್ಮ್ಯಾಚ ನ ಸ್ವಪ್ನಾಧಿವತ್, ಇದ್ರ ಬಗ್ಗೆ ಸ್ವಪ್ನಾಧಿಕರಣದಲ್ಲಿ ಬಹಳ ವಿಸ್ತಾರವಾಗಿ ಬಿಡಿಸಿ ಹೇಳಿದೆ. ನಾನು ಅಷ್ಟನ್ನೆಲ್ಲ ಬಿಡಿಸ್ಲಿಕ್ಕೆ ಹೋಗಲ್ಲ ಈಗ. ಆದ್ರೆ ಒಂದು, ಸ್ವಪ್ನದಂತೆ ಜಗತ್ತು ಅಲ್ಲ ಅನ್ನೋದು ಒಟ್ಟಾದ್ರ ಅಭಿಪ್ರಾಯ. ವೈಧರ್ಮ್ಯ, ಯಾಕೆಂದ್ರೆ ಸ್ವಪ್ನಕ್ಕೂ ಮತ್ತು ಜಗತ್ತಿನ ಅಸ್ತಿತ್ವಕ್ಕೂ ವಿಧರ್ಮ ಅಂದ್ರೆ ತುಂಬಾ ವಿರುದ್ಧವಾದ ಧರ್ಮಗಳಿವೆ. ಸ್ವಪ್ನದಲ್ಲಿರುವಂತ ವಸ್ತುಗಳನ್ನು ಉಪಯೋಗಿಸ್ಲಿಕ್ಕೆ ಬರಲ್ಲ, ಆದ್ರೆ ಎಚ್ಚರದಲ್ಲಿರುವ ವಸ್ತುಗಳನ್ನ ನೀವು ಉಪಯೋಗಿಸ್ಲಿಕ್ಕೆ ಬರುತ್ತೆ. ಎಚ್ಚರದಲ್ಲಿ ಉಪಯೋಗಿಸಿದ ವಸ್ತು ಯಾವ್ದಾದ್ರು ಒಂದು, ಈಗ ತಲೆಗಿಂಬು ಅಂತಿದ್ರೆ ಅದನ್ನ ನೀವು ಕನಸಿನಲ್ಲಿದ್ರು ಕೂಡ ನಿಮಗೆ ಉಸಿರಾಟದ ತೊಂದರೆ ಇದೆ ಅಂತಂದಾಗ ಆ ತಲೆಗಿಂಬು ಅಂತ ಅನ್ನೋದು ನಿಮ್ಗೆ ಉಸಿರಾಟಕ್ಕೆ ತೊಂದರೆ ಆಗದಂತೆ ತಡೆಯುತ್ತೆ. ಆದ್ರೆ ಕನಸಿನಲ್ಲಿ ಸಿಕ್ಕಿದ ದಿಂಬು ಅನ್ನೋದು ನಿಮ್ಗೆ ಎಚ್ಚರಕ್ಕಾಗುವಾಗ ಯಾವುದೇ ರೀತಿಯ ಸಹಾಯಕ್ಕೆ ಬರುವುದಿಲ್ಲ ಅನ್ನೋದು ಅರ್ಥಕ್ರಿಯಾಕಾರಿತ್ವ ಅನ್ನುವ ಈ ನಾನು ಇನ್ನೊಂದು ಸುಮ್ಮನೆ ಉದಾಹರಣೆ ಅಂತ ಹೀಗೆ ಕೊಟ್ಟದ್ದು. ಒಂದು ಅಭಿಪ್ರಾಯದ ಮೂಲ ಧರ್ಮವನ್ನ ವಿವರಿಸಿದ್ದು. ಇಂಥ ಅನೇಕ ವೈಧರ್ಮ್ಯಗಳು ಸ್ವಪ್ನಕ್ಕೂ ಪ್ರಪಂಚಕ್ಕೂ, ಅಂದ್ರೆ ನೇರ ಪ್ರಪಂಚಕ್ಕೂ ಇದೆ ಹೊರತು ಸ್ವಪ್ನದಂತೆ ಅಂತ ನೀವು ಸಾರಾಸಗಟಾಗಿ ಬೇರೆ ಉದಾಹರಣೆ ಬೇಕಿಲ್ಲ ಅನ್ನುವ ರೀತಿಯಲ್ಲಿ ಅದನ್ನ ನಿರೂಪಿಸಬೇಡಿ. ನಚ ಸ್ವಪ್ನಾದಿವತ್ ಏಕಜೀವ ಕಲ್ಪಿತತ್ವೇ ಮಾನಂ ಪಶ್ಯಾಮಃ. ಇನ್ನೊಂದು ದೊಡ್ಡ ವಾದ ಏನು ಅಂದ್ರೆ ಈ ವಿಷಯದಲ್ಲಿ, ಸ್ವಪ್ನ ಜೀವ ಯಾವುದೋ ಒಂದು, ಈ ಕನ್ಫ್ಯೂಷಿಯಸ್ ಅಂತ ಒಬ್ಬ ಚೀನಿ ತತ್ವಜ್ಞಾನಿ, ಅವನು ಇದನ್ನ ಅಂದ್ರೆ ಈ ಆಚಾರ್ಯರು ನೋಡಿ, ಅದು ಹುಟ್ಟಿದ ಆಮೇಲೆ ಆಚಾರ್ಯರು ಕೊಟ್ಟದ್ದು 13ನೇ ಶತಮಾನದಲ್ಲಿ. ಇದೆಲ್ಲ ಇತ್ತೀಚೆಗೆ ಬಂದ ಚಿಂತನೆಗಳು. ಅದರಲ್ಲಿ ಆಚಾರ್ಯರು ಹೇಳುವ ಸ್ವಪ್ನಾಧಿವತ್ ಏಕಜೀವ ಕಲ್ಪಿತತ್ವಂ, ಯಾವನೋ ಒಬ್ಬ ಸ್ವಪ್ನ ಕಾಣ್ತಾ ಇದ್ದಾನೆ, ಆ ಸ್ವಪ್ನದಲ್ಲಿ ನಾವೆಲ್ಲ ಇದ್ದೇವೆ. ಈಗ ನೀವು ಮಾತಾಡ್ತಾ ಇರೋದು ಯಾರದೋ ಸ್ವಪ್ನದಲ್ಲಿ. ಎಷ್ಟು ವಿಚಿತ್ರ ಅಂದ್ರೆ, ಇದನ್ನ ಆಚಾರ್ಯ ಹೇಳಿದ್ರು, ಒಂದೇ ಮಾತು ಹೇಳಿದ್ರು, ಈ ಕಲ್ಪಿತತ್ವೇ ನಮಾನಂ ಪಶ್ಯಾಮಃ ನಚ ಪಶ್ಯಾಮಃ. ಈ ರೀತಿ ಯಾರೋ ಒಬ್ಬ ಕಂಡ ಸ್ವಪ್ನದಲ್ಲಿ ನಾವಿದ್ದೇವೆ ಅನ್ನೋದಕ್ಕೆ ಎಲ್ಲೂ ಕೂಡ ಪ್ರಮಾಣ ಇಲ್ಲ. ಇದು ಕೇವಲ ಅವನ ಮಾತು ಬಿಟ್ರೆ, ಅಂಥವರದ್ದೇ ಒಂದು 100 ಜನರ ವಾದದ ಪ್ರಕ್ರಿಯೆ ಬಿಟ್ರೆ, ಪರಮಾತ್ಮನ ವಿಷಯದಲ್ಲಿ ಈ ಜಗತ್ತು ಅನ್ನುವಂಥದ್ದು ಅವನ ಕನಸಿನ ಪ್ರಪಂಚ ಅನ್ನೋದಕ್ಕೆ ಏನೂ ದಾರಿ ಇಲ್ಲ. ವಿಪರ್ಯಯೇ ಮಾತೂಕ್ತಾ ದ್ವಿತೀಯೇ ಉಕ್ತಂಚ ಅಸ್ಯ ಆಯಾಸ್ಯ ಶಾಖಾಯಾಮ್. ಒಂದು ವೇಳೆ ಹಾಗೆ ಎರಡನೇ ಅಭಿಪ್ರಾಯವನ್ನ, ಅಂದ್ರೆ ಸ್ವಪ್ನದಂತೆ ಈ ಜಗತ್ತು, ಯಾರೋ ಒಬ್ಬ ಸ್ವಪ್ನ ಕಾಣ್ತಾ ಇದ್ದಾನೆ, ಅವನಿಗೆ ಅಕಸ್ಮಾತ್ ಮಧ್ಯದಲ್ಲಿ ಎಲ್ಲೋ ಎಚ್ಚರಾಗಿ ಬಿಟ್ರೆ ನಾವೆಲ್ಲ ಗಾಯಬ್. ಇದ್ದಕ್ಕಿದ್ದಂತೆ ಈ ಬಿಲ್ಡಿಂಗು ಅದು ಇದು ಎಲ್ಲವೂ ಒಂದೇ ಕ್ಷಣದಲ್ಲಿ ನಷ್ಟವಾಗಿ ಹೋಗುತ್ತೆ. ಯಾಕಂದ್ರೆ ಅವನಿಗೆ ಎಚ್ಚರ ಆಯ್ತು, ನಮ್ಗೆ ಈ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ. ಇದೆಲ್ಲ ನಂಬ್ಲಿಕ್ಕಾಗುತ್ತೆ? ಒಂದೇ ಸರ್ತಿ ಇಡೀ ಜಗತ್ತು ಕ್ಷಣ ಮಾತ್ರದಲ್ಲಿ ನಾಶ ಆಗಿ ಹೋಗುದು ಸಾಧ್ಯ ಇದೆಯಾ? ಅಲ್ಲ, ಅರೆಬರೆ ಎಚ್ಚರ ಆಯ್ತು. ಇದೆಲ್ಲ ನಮ್ದೇ ಕಲ್ಪನೆಗಳ ಪ್ರಪಂಚ. ಮತ್ತೆ ಸ್ವಪ್ನೋ ಹವಾ ಅಯಂ ಚಂಚಲತ್ವಾತ್ ನ ಚ ಸ್ವಪ್ನೋ ಹಿ ವಿಚ್ಛೇದ ಏತದಿತಿ.
ಕೆಲವೊಂದ್ ಸರ್ತಿ ವೇದಗಳಲ್ಲಿ ಸ್ವಪ್ನದಂತೆ ಅನ್ನೋ ಉದಾಹರಣೆ ಕೊಟ್ಟದ್ದಿದೆ. ಅಯಂ ಚಂಚಲತ್ವಾತ್ ಸ್ವಪ್ನ. ಇದು ಸ್ಥಿರ ಅಲ್ಲ ಅನ್ನುವ ಅರ್ಥದಲ್ಲಿ ಆ ಸ್ವಪ್ನ ಅಂತ ಪ್ರಪಂಚದ ಬಗ್ಗೆ ಹೇಳ್ತಾರೆ ಹೊರತು ಸ್ವಪ್ನದಂತೆ ವಿಚ್ಛೇದವಾಗುವಂತದ್ದು ಅನ್ನುವ ಅರ್ಥದಲ್ಲಿ ಅಲ್ಲ. ನಹಿ ವಿಚ್ಛೇದ ಸ್ವಪ್ನ. ಅಂದ್ರೆ ಯಾರದೊಬ್ಬನ ಕನಸು ಮುಗಿದ ಮೇಲೆ ಎದ್ದಾಗ ಇಡೀ ಕನಸೇ ಇಲ್ಲ ಅಂತ ಹೇಗಾಗುತ್ತೋ ಆ ಅರ್ಥದಲ್ಲಿ ಕನಸು ಅಂತ ಜಗತ್ತನ್ನು ಹೇಳಿದ್ದಲ್ಲ. ಕನಸು ಅನ್ನುವ ಅರ್ಥದಲ್ಲಿ ವಸ್ತುಗಳನ್ನ ನಾವು ಬಹಳ ದೀರ್ಘಕಾಲ ಇರುತ್ತೆ ಅಂದ್ರೆ ನಾವು ಕನಸಿನಲ್ಲಿ ಕಂಡ ಸೊತ್ತಲ್ಲಿ ಮನೆ ಕಟ್ಟಿ ತೋಟ ಕಟ್ಟಿ ಏನೇನೋ ಮಾಡಿ ಎಲ್ಲ ಆಗುವಾಗ ಬೆಳಿಗ್ಗೆ ಏಳುವಾಗ ಏನು ಇರುವುದಿಲ್ಲ. ಹಾಗೆ ಈ ಪ್ರಪಂಚದಲ್ಲಿ ಹೊತ್ತುಕೊಂಡ ಸಂಗತಿಯನ್ನ ನಾವು ಈ ಶರೀರ ಕಳಚಿಕೊಂಡ ಮೇಲೆ ಅದನ್ನ ಯಾವುದರ ಮೇಲೂ ನಮಗೆ ಹೋಲ್ಡ್ ಇಲ್ಲ. ಆ ವಸ್ತು ಇಲ್ಲ ಅಂತ ಹೇಳಿದ್ದಲ್ಲ, ಆ ವಸ್ತುವಿನ ಮೇಲೆ ನಮಗೆ ಹೋಲ್ಡ್ ಇಲ್ಲ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಸ್ವಪ್ನದಂತೆ ಜಗತ್ತು ಅಂತ ಹೇಳಿದ್ದು ಹೊರತು ಆ ವಸ್ತುಗಳೇ ಇಲ್ಲ ಅನ್ನೋ ಅರ್ಥದಲ್ಲಿ, ವಿಚ್ಛೇದ ಅನ್ನೋ ಅರ್ಥದಲ್ಲಿ ಸ್ವಪ್ನದ ಬಗ್ಗೆ ಹೇಳಿದ್ದಲ್ಲ. ಇದು ಮತ್ತೆ ವೇದಗಳಲ್ಲೇ ಬಂದ ಮಾತು. ಆದ್ರಿಂದ ಇಂತಹ ಸಂಗತಿಗಳ ಬಗ್ಗೆ ನಾವು ಗಮನ ಹರಿಸಬೇಕಾದಂತಹ ವಿಷಯವನ್ನ ಈ ವೇದದ ಮಂತ್ರಗಳು ಇಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇರುವುದರಿಂದ ನಾವು ಅಧ್ಯಯನದಲ್ಲಿ ಎಲ್ಲೋ ತೊಡಕಿಗೆ ಬಿದ್ದಿದ್ದೇವೆ ಅಂತ ಅನ್ಸುತ್ತೆ. ಮುಂದೆ ಮತ್ತಷ್ಟು ವಿಷಯಗಳನ್ನ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಅದರ ಸಂಗತಿಯನ್ನ ಮತ್ತೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.